Welcome to my channel PK Edu Hub. So you have went through my part 1 of the very same lesson, The Wrong Man in Workers Paradise by Rabindranath Tagore, first language English, class 10. If you liked my teaching, kindly subscribe my channel and press the bell icon so that you can get the notifications of our new videos. So welcome for today's this part 2. So in part 1 we have done till paragraph 6. So today we will start from paragraph 7. But this newcomer who had passed all his life on earth without doing a scrap of useful work did not fit in with the scheme of things in workers' paradise. That means the person who has mistakenly sent to a workers' paradise, the person who has not at all done any kind of work, useful work on earth, he was sent to a worker's paradise by mistake by the angel. So this has been given in paragraph 2 in detail. So what he has to do in earth. So he has done sculptures, man, woman and all. So that has been already I have taught you in the part 1. So the very same thing repeated here in paragraph 7. Because he is not at all a hard worker, not at all a worker, he didn't like to do the work. But unfortunately, he was sent to workers' paradise where everybody is busy. So there he did not fit in with other people. That is what the meaning of scheme of things in workers' paradise. So he launched in the streets absently and jostled the hurrying men. That means what? He lounged on the streets. He walked here and there carelessly, absently, and used to obstruct the men who were going to work. So he laid down in the green meadows or close to the fast flowing streams and was taken to task by busy farmers. He was always in the way of others. ಸೊ ಈ ಹೊಸ ಏನು ನ್ಯೂ ಕಮರ್ ಬಂದಿದ್ದಾನೆ ವರ್ಕರ್ಸ್ ಪ್ಯಾರಡೈಸಲ್ಲಿ, ಇವನು ಯಾಕೆ ಅಲ್ಲಿ ಸ್ಕೀಮ್ ಆಫ್ ಥಿಂಗಲ್ಲಿ ಫಿಟ್ ಆಗೋದಿಲ್ಲ ಅಂದರೆ ಅವನೆಂದೂ ಏನೂ ಕೆಲಸ ಮಾಡಿರೋದಿಲ್ಲ, ಭೂಮಿ ಮೇಲೂ ಮಾಡಿಲ್ಲ, ಅಲ್ಲಿ ಸ್ವರ್ಗದಲ್ಲಿ ಬೈ ಮಿಸ್ಟೇಕ್ ಅವನೇನು ತಂದು ಬಿಟ್ಟಿದ್ದಾರೆ ಏಂಜಲ್, ಅಲ್ಲಿ ಕೂಡ ಅವನು ವರ್ಕ್ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಅವನೇನು ಮಾಡ್ತಾಯಿದ್ದಾನೆ, ಅಲ್ಲಿ ಸುಮ್ಮನೆ ಓಡಾಡ್ತಾ ಇದ್ದಾನೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಅಬ್ಸೆಂಟ್ಲಿ. ಆಮೇಲೆ ಅವ್ರನ್ನ ಅಲ್ಲೇನು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಜನ, ಅವ್ರಿಗೆ ಹೋಗಿ ಹೋಗಿ ಅಡ್ಡ ಬರ್ತಾನೆ. ಜಾಸಿಲ್ ಅಂದರೆ ಲೈಟಾಗಿ ಡಿಕ್ಕಿ ಹೊಡೆಯೋದು, ನುಗ್ಕೊಂಡು ಹೋಗೋದು. ಸೊ ಅದನ್ನೆಲ್ಲ ಅವ್ನು ಮಾಡ್ತಾ ಇರ್ತಾನೆ, ಅಂದರೆ ಅವರಿಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಹಿ ಲೇ ಡೌನ್ ಇನ್ ದ ಗ್ರೀನ್ ಮೇಡ್ ಹೌಸ್. ಗ್ರೀನ್ ಮೇಡ್ ಹೌಸ್ ಅಂದರೆ ಆ ಹಸಿರು ಪ್ಯಾಚ್ ಏನಿರ್ತದೆ ಅಲ್ಲಿ ಅವನು ಸುಮ್ಮನೆ ಹೋಗಿ ಅಲ್ಲಿ ಮಲ್ಕೊತಾ ಇದ್ದ. ಆಮೇಲೆ ಆ ನದಿ ಏನು ಹರಿತಾ ಇತ್ತು, ಫಾಸ್ಟ್ ಸ್ಟ್ರೀಮ್ ಏನು ಹರಿತಾ ಇತ್ತು, ಫಾಸ್ಟ್ ಫ್ಲೋಯಿಂಗ್, ಅಲ್ಲಿ ಕೂಡ ಅದ್ರ ಹತ್ರ ಹೋಗಿ ಇರ್ತಾ ಇದ್ದ. ಸೊ ಹೀಗೆ ಅಲ್ಲಿ ಏನು ಜನ ಕೆಲಸ ಮಾಡ್ತಾಯಿದ್ರು, ರೈತರು, ಫಾರ್ಮರ್ಸು, ಅವರಿಗೆಲ್ಲ ಅವ್ನು ತೊಂದರೆ ಕೊಡ್ತಾಯಿದ್ದ, ಡಿಸ್ಟರ್ಬ್ ಮಾಡ್ತಾಯಿದ್ದ. ಹಾಗಾಗಿ ಅವರು ಕೆಲವೊಮ್ಮೆ ಅವನಿಗೆ ಬೈತಾಯಿದ್ರು, ನಿನಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಹೊರಟು ಹೋಗಿಲ್ಲಿಂದ ಅಂತ. ಸೊ ಅವನು ಎಲ್ಲರೂ ಒಂದಿಲ್ಲ ಒಂದು ರೀತಿಯಿಂದ ತೊಂದರೆ ಕೊಡೋದಕ್ಕೆ ಶುರು ಸ್ಟಾರ್ಟ್ ಮಾಡಿದ್ದ. ಸೊ ಪ್ಯಾರಾಗ್ರಾಫ್ 8, ಅ ಬಸ್ಲಿಂಗ್ ಗರ್ಲ್ ವೆಂಟ್ ಎವ್ರಿ ಡೇ ಟು ಎ ಸೈಲೆಂಟ್ ಟಾರೆಂಟ್. ಸೊ ಒಬ್ಬ ಹುಡುಗಿ, ಬ್ಯುಸಿ ಹುಡುಗಿ, ಬಸ್ಲಿಂಗ್ ಗರ್ಲ್. ಸೊ ಎವ್ರಿ ಡೇ ಅವಳೇನು ಮಾಡ್ತಾಯಿದ್ಲು, ಒಂದು ಟಾರೆಂಟ್ಗೆ ಹೋಗ್ತಾಯಿದ್ಲು. ಟಾರೆಂಟ್ ಅಂತಂದರೆ ಫಾಸ್ಟ್ ಫ್ಲೋಯಿಂಗ್ ಸ್ಟ್ರೀಮ್. ಸೊ ಅದು ಸೈಲೆಂಟ್ ಆಗಿತ್ತು ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ವರ್ಕರ್ಸ್ ಪ್ಯಾರಡೈಸಲ್ಲಿ ಒಂದು ತೊರೆ ಅಥವಾ ಹಳ್ಳ ಏನು ಹರಿತಾ ಇದೆ, ನೀರಿನ ಹಳ್ಳ, ಅದು ಕೂಡ ಜೋರಾಗಿ ಸೌಂಡ್ ಮಾಡೋ ಹಾಗಿಲ್ಲ. ಯಾಕಂದರೆ ಅಲ್ಲಿ ಜನ ಏನು ಅನ್ಕೊತಾ ಇದ್ರು, ಹಾಡು ಹಾಡೋದು ಅಥವಾ ಸೌಂಡ್ ಮಾಡೋದು, ಮ್ಯೂಸಿಕ್ ಕೂಡ ಅಲ್ಲಿ ವೇಸ್ಟ್ ಆಫ್ ಎನರ್ಜಿ ಅಂತ ಅನ್ಕೊತಾ ಇದ್ರು. ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೈಲೆಂಟ್ ಸಿನ್ಸ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಈವನ್ ಎ ಟಾರೆಂಟ್ ವುಡಂಟ್ ವೇಸ್ಟ್ ಇಸ್ಟ್ ಎನರ್ಜಿ ಸಿಂಗಿಂಗ್. ಸೊ ಆ ಹುಡುಗಿ ಏನು ಮಾಡ್ತಾಯಿದ್ಲು, ಎಲ್ಲಿಗೆ ಹೋಗ್ತಾಯಿದ್ಲು, ಇಂಥ ಒಂದು ಸೈಲೆಂಟ್ ಟಾರೆಂಟ್ಗೆ ಅವಳು ಹೋಗ್ತಾಯಿದ್ಲು. ಏನಕ್ಕೆ ಹೋಗ್ತಾಯಿದ್ಲು, ಟು ಫಿಲ್ ಹರ್ ಪಿಕ್ಚರ್ಸ್, ತನ್ನ ಬಿಂದಿಗೆಯನ್ನು ತುಂಬ್ಕೊಳ್ಳೋದಕ್ಕೆ. ಪಿಕ್ಚರ್ ಅಂದರೆ ಬಿಂದಿಗೆ, ನೀರಿನ ಬಿಂದಿಗೆ. ಸೊ ಅದನ್ನು ತುಂಬ್ಕೊಳ್ಳೋದಕ್ಕೆ ಅವಳು ಅಲ್ಲಿಗೆ ಹೋಗ್ತಾಯಿದ್ಲು.
ಅವಳು ಹೇಗೆ ಹೋಗ್ತಾ ಇದ್ಲು ಪ್ಯಾರಾಗ್ರಾಫ್ 9 ಕೊಟ್ಟಿದ್ದಾರೆ. ಅ ಗರ್ಲ್ಸ್ ಮೂಮೆಂಟ್ ಆನ್ ದ ರೋಡ್ ವಾಸ್ ಲೈಕ್ ದ ರ್ಯಾಪಿಡ್ ಮೂಮೆಂಟ್ ಆಫ್ ಅ ಸ್ಕಿಲ್ಡ್ ಹ್ಯಾಂಡ್ ಆನ್ ದ ಸ್ಟ್ರಿಂಗ್ಸ್ ಆಫ್ ಎ ಗಿಟಾರ್. ಸೊ ಈ ರ್ಯಾಪಿಡ್ ಮೂಮೆಂಟ್ ಹೇಗಿತ್ತು ಅಂದರೆ, ಶಿ ಯೂಸ್ ಟು ದಟ್ ಗರ್ಲ್ ಮೂವ್ಡ್ ವೆರಿ ಕ್ವಿಕ್ಲಿ ಆ್ಯಂಡ್ ಗ್ರೇಸ್ಫುಲಿ just like a music played on guitar. And her hair was carelessly done. Inquisitive wisp peeped often over her forehead to peer at the dark wonder of her eyes. ಸೊ ಅವಳ ಏನು ಅದು ಈ ಲೈನ್ ಏನು ತೋರಿಸ್ತದೆ ಅಂತಂದರೆ, ಅವಳು ತನ್ನ ಲುಕ್ಸ್ ಬಗ್ಗೆ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿರಲಿಲ್ಲ. ಸೊ ಅವಳೇನು ಮಾಡ್ತಾಯಿದ್ಲು, ತನ್ನ ಹೇರ್ ಕೋಮ್ ಮಾಡ್ತಾ ಇರಲಿಲ್ಲ. ಸೊ ಅವಳಿಗೆ ಅಷ್ಟೊಂದು ತನ್ನ ಲುಕ್ಸ್ ಬಗ್ಗೆ ಆಗಲಿ ಫ್ಯಾಷನ್ ಬಗ್ಗೆ ಆಗಲಿ ಅವಳಿಗೆ ಕೇರ್ ಇರಲಿಲ್ಲ. ಸೊ ಹರ್ ಹೇರ್ ವಾಸ್ ಅನ್ಟೈಡಿ ಬಿಕಾಸ್ ಶಿ ಕೇರ್ಡ್ ಓನ್ಲಿ ಅಬೌಟ್ ವರ್ಕ್. ಸೊ ಅವಳು ಬರೀ ಕೆಲಸದ ಬಗ್ಗೆನೇ ಅವಳಿಗೆ ಗಮನ ಇತ್ತು ಹೊರತು ತನ್ನ ಲುಕ್ಸ್ ಬಗ್ಗೆ ಇರಲಿಲ್ಲ. ಇನ್ಕ್ವಿಸಿಟಿವ್ ಅಂತಂದರೆ ಕ್ಯೂರಿಯಸ್, ವಿಸ್ಪ್ಸ್ ಅಂದರೆ ಸ್ಟ್ಯಾಂಡ್. ನಿಮ್ಮ ಕೂದಲಿನ ಒಂದು ಏನು ಲೈನ್ಸ್ಗಳು ಬಂದಿರ್ತವೆ, ಕೂದಲುಗಳು ಒಂದು 4-8 ಕೂದಲುಗಳು ಸೇರಿಕೊಂಡು ಒಂದು ಲೈನ್ ಥರ ಏನಾಗಿರ್ತದೆ, ಸೊ ಅದಕ್ಕೆ ವಿಸ್ಪ್ ಅಂತ ಹೇಳ್ತೀವಿ. ಸೊ ಆ ವಿಸ್ಪ್, ಕ್ಯೂರಿಯಸ್ ವಿಸ್ಪ್ಸ್ ಏನಾಗ್ತಾಯಿತ್ತು, ಅವಳ ಹಣೆ ಮೇಲೆ ಬಂದು ಕಣ್ಣಿನ ಕಡೆ ನೋಡ್ತಾ ಇತ್ತು. ಅವಳ ಕಣ್ಣಿನಲ್ಲಿರ್ತಕ್ಕಂಥ ಒಂದು ವಂಡ್ರನ್ನು ತಿಳ್ಕೊಳ್ಳೋದಕ್ಕೆ, ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೆ, ಮಿಸ್ಟ್ರಿ, ಅವಳ ಕಣ್ಣಲ್ಲಿ ಏನು ಮಿಸ್ಟ್ರಿ ಇದೆ ಅಂತ ತಿಳ್ಕೊಳ್ಳೋ ಸಲುವಾಗಿ ಆ ಕೂದಲುಗಳು ಅವಳ ಹಣೆ ಮೇಲೆ ಬಿದ್ದಂತೆ ಕಾಣಿಸ್ತಾ ಇತ್ತು. That is what the meaning of this paragraph 9. It was very much poetic expression. And paragraph 10, the idler was standing by the stream as a princess sees a lonely beggar and is filled with pity. ಸೊ ಆ ಐಡ್ಲರ್ ಏನು ಮಾಡ್ತಾ ಇದ್ದ, ಅಲ್ಲಿ ಒಂದು ದಿವಸ ಅಲ್ಲಿ ಅವನು ಆ ಸ್ಟ್ರೀಮ್ ಹತ್ರ ನಿಂತ್ಕೊಂಡಿರ್ತಾನೆ. ಯಾವ ಸ್ಟ್ರೀಮ್ ಹತ್ರ ಈ ಹುಡುಗಿ ತನ್ನ ಬಿಂದಿಗೆಯನ್ನು ತುಂಬ್ಕೊಳ್ಳೋಕ್ಕೆ ಬರ್ತಾ ಇದ್ದಾಳೆ. As a princess sees a lonely beggar and is filled with pity, so the busy girl of heaven saw this one and was filled with pity. ಯಾವ ರೀತಿಯಾಗಿ ಒಬ್ಬ ರಾಜಕುಮಾರಿ ಒಬ್ಬ ಭಿಕ್ಷುಕನನ್ನು ನೋಡಿದ್ರೆ ದಯಾಭಾವನೆ ಬರ್ತದೋ, how she feels if a princess or a wealthy woman sees a beggar. So naturally we were filled with pity. So in a very same way, this busy girl also felt the same thing for this idler. And her emotion was what? She filled with pity. ಅವಳಿಗೆ ದಯಾಭಾವನೆ ಬರ್ತದೆ ಅವನು ನೋಡಿದ ತಕ್ಷಣ. She cried with concern, you have no work in hand, have you? ಸೊ ಅವಳು ಅವನಿಗೆ ಕೇಳ್ತಾಳೆ, ಐಡ್ಲರ್ಗೆ ಅಲ್ಲೇ ನಿಂತಿದ್ದನ್ನು ನೋಡಿ, ನಿನಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅವನು ರಿಪ್ಲೈ ಮಾಡ್ತಾನೆ, ಮ್ಯಾನ್ ಸೈಡ್, ವರ್ಕ್, ಐ ಹ್ಯಾವ್ ನಾಟ್ ಅ ಮೂಮೆಂಟ್ ಟು ಸ್ಪೇರ್ ಫಾರ್ ವರ್ಕ್. ಕೆಲಸನ ಅವನು ಕೇಳ್ತಾನೆ, ಕೆಲಸನ, ನನ್ನ ಹತ್ರ 1 ನಿಮಿಷ ಕೂಡ ಫ್ರೀ ಇಲ್ಲ ಕೆಲಸ ಮಾಡೋದಕ್ಕೆ. ಸೊ ದ ಗರ್ಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಡ್ಸ್ ಆ್ಯಂಡ್ ಸೆಡ್, ಐ ಶಾಲ್ ಸ್ಪೇರ್ ಸಮ್ ವರ್ಕ್ ಫಾರ್ ಯು ಟು ಡೂ ಇಫ್ ಯು ಲೈಕ್. ಸೊ ಆ ಹುಡುಗಿಗೆ ಅರ್ಥ ಆಗೋದಿಲ್ಲ ಅವನು ಏನು ಹೇಳ್ತಾನೆ. ನನ್ನ ಹತ್ರ 1 ನಿಮಿಷ ಕೂಡ ಇಲ್ಲ ವರ್ಕ್ ಮಾಡೋಕ್ಕೆ ಅಂದಾಗ ಅವಳು ರಿಪ್ಲೈ ಮಾಡ್ತಾಳೆ, ನಿನಗೇನಾದರೂ ನಾನು ಹೆಲ್ಪ್ ಮಾಡಲಾ, ಐ ಶಾಲ್ ಸ್ಪೇರ್ ಸಮ್ ವರ್ಕ್ ಫಾರ್ ಯು ಟು ಡೂ ಇಫ್ ಯು ಲೈಕ್. ನಿನ್ನ ಸಲುವಾಗಿ ಏನಾದರೂ ನಿನಗೆ ಮಾಡ್ತಕ್ಕಂಥ ಕೆಲಸಗಳು, ನಿನ್ನ ಕೈಯಲ್ಲಿ ಮಾಡೋಕ್ಕಾಗ್ತಕ್ಕಂಥ ಕೆಲಸವನ್ನು ನಾನು ಕೊಡಲಾ ನಿನಗಿಷ್ಟ ಇದ್ದರೆ ಅಂತ ಹೇಳ್ತಾಳೆ. ಸೊ ಆ ಮ್ಯಾನ್ ರಿಪ್ಲೈಡ್, ಗರ್ಲ್ ಆಫ್ ಸೈಲೆಂಟ್ ಟೊರೆಂಟ್, ಆಲ್ ಆಫ್ ದಿಸ್ ಟೈಮ್ ಐ ಹ್ಯಾವ್ ಬಿನ್ ವೇಟಿಂಗ್ ಟು ಟೇಕ್ ಸಮ್ ವರ್ಕ್ ಫ್ರಮ್ ಯುವರ್ ಹ್ಯಾಂಡ್ಸ್. ಸೊ ಆ ಮನುಷ್ಯ ಏನು ಹೇಳ್ತಾನೆ, ಓ ಗರ್ಲ್ ಆಫ್ ಸೈಲೆಂಟ್ ಟೊರೆಂಟ್. ಸೊ ಈ ಸೈಲೆಂಟ್ ಟೊರೆಂಟಿಗೆ ಬರ್ತಕ್ಕಂಥ ಹುಡುಗಿ, ನಾನು ಇಷ್ಟು ಸಮಯದಿಂದ ನಿನ್ನ ಸಲುವಾಗಿ ಕಾಯ್ತಾ ಇದ್ದೀನಿ, ನಿನ್ನಿಂದ ಏನಾದರೂ ನಾನು ಕೆಲಸವನ್ನು ತಗೋಬೇಕು, ನಿನ್ನಿಂದ ಏನಾದರೂ ಕೆಲಸ ಸಿಗುತ್ತಾ ನೋಡ್ತೀನಿ ಅಂತ ಹೇಳ್ತಾನೆ. ದ ಮ್ಯಾನ್ ರಿಪ್ಲೈಡ್, ಸೊ ಗರ್ಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಟ್ ವೆನ್ ಶಿ ಸ್ಯಾಡ್, when he says that he want to work from her hands, so she was amused. In paragraph 14 you can see that. What kind of work would you like? ಸೊ ಯಾವ ಥರದ ಕೆಲಸ ನಿನಗೆ ಇಷ್ಟ ಆಗುತ್ತೆ ಅಂತ ಕೇಳ್ತಾಳೆ. ಸೊ ವಿಲ್ ಯು ಗಿವ್ ಮೀ ಒನ್ ಆಫ್ ಯುವರ್ ಪಿಕ್ಚರ್ಸ್, ಒನ್ ದಟ್ ಯು ಕ್ಯಾನ್ ಸ್ಪೇರ್. ಸೊ ಈಗ ಅವನೇನು ಹೇಳ್ತಾನೆ ಪ್ಯಾರಾಗ್ರಾಫ್ 15ಅಲ್ಲಿ,
he request one of her dry pitchers. ಸೊ ಅವಳ ಹತ್ರ ಇರ್ತಕ್ಕಂಥ ಒಂದು ಬಿಂದಿಗೆ, ನಿನ್ನ ಹತ್ರ ಇರ್ತಕ್ಕಂಥ ಒಂದು ಎಕ್ಸ್ಟ್ರಾ ಬಿಂದಿಗೆನ ನನಗೆ ಕೊಡೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಶಿ ಆಸ್ಟ್ ಅ ಪಿಕ್ಚರ್, ಯು ವಾಂಟ್ ಟು ಡ್ರಾ ವಾಟರ್ ಫ್ರಮ್ ಟೊರೆಂಟ್. ಅವಳಿಗೆ ಅರ್ಥ ಆಗೋದಿಲ್ಲ ಇವನು ಯಾಕೆ ಬಿಂದಿಗೆನ ಕೇಳ್ತಾ ಇದ್ದಾನೆ ಅಂತೇಳಿ. ಅದಕ್ಕೆ ಅವಳು ಕೇಳ್ತಾಳೆ, ಬಿಂದಿಗೆ ಬೇಕಾ ನಿನಗೆ? ಏನದು ನೀರಿಂದ ನೀನು ಆ ಹಳ್ಳ ತೊರೆಯಿಂದ ನೀರು ತುಂಬ್ಕೊತೀಯ ಅದರಲ್ಲಿ. ಸೊ ಇನ್ ಪ್ಯಾರಾಗ್ರಾಫ್ 7 he says, no, I shall draw pictures on your picture. ಸೊ ಅವನು ಹೇಳ್ತಾನೆ, ಇಲ್ಲ ನಾನೇನು ನೀರು ತುಂಬೋದಿಲ್ಲ, ಆ ಬಿಂದಿಗೆ ಮೇಲೆ ನಾನು ಪಿಕ್ಚರ್ನ ಡ್ರಾ ಮಾಡ್ತೀನಿ ಅಂತ ಹೇಳ್ತಾನೆ. ದ ಗರ್ಲ್ ವಾಸ್ ಅನಾಯ್ಡ್. ಸೊ ಅವಳಿಗೆ ಇರಿಟೇಟ್ ಆಗಿಬಿಡ್ತದೆ. ಅನಾಯ್ ಅಂದ್ರೇನು? ಇರಿಟೇಟ್ ಆಗೋದು. ಸೊ ದ ಗರ್ಲ್ ವಾಸ್ ಅನಾಯ್ಡ್. ಸೊ ಇವನಿಗೆ ಬಿಂದಿಗೆ ಬೇಕು, ನಾನು ಯಾಕೆ ಕೊಡಬೇಕು? ಸೊ ಅವಳ ತಲೆಯಲ್ಲಿ ಏನೋ ಥಾಟ್ಗಳು ಬರ್ತವೆ. ಆ್ಯಂಡ್ ಬಿಕಾಸ್ ಶಿ ಥಾಟ್ ಪೇಂಟಿಂಗ್ ವಾಸ್ ಯೂಸ್ಲೆಸ್. ಸೊ ಅವಳಿಗೆ ಗೊತ್ತಿಲ್ಲ ಪೇಂಟಿಂಗ್ ಏನು, ಅದ್ರ ಇಂಪಾರ್ಟೆನ್ಸ್ ಏನು, ಅವಳಿಗೇನೂ ಗೊತ್ತಿಲ್ಲ. ಸೊ ಹಾಗಾಗಿ ಅವಳು ಹೇಳ್ತಾಳೆ, ಪಿಕ್ಚರ್ಸ್ ಇಂಡೀಡ್, ಐ ಹ್ಯಾವ್ ನೋ ಟೈಮ್ ಟು ವೇಸ್ಟ್ ಆನ್ ಸಚ್ ಆ್ಯಸ್ ಯು, ಐ ಆಮ್ ಗೋಯಿಂಗ್. ಆ್ಯಂಡ್ ಶಿ ವಾಕ್ಡ್ ಅವೇ. ಪಿಕ್ಚರ್ಸಾ? ಅವಳಿಗೆ ಶಾಕ್ ಆಗಿಬಿಡ್ತದೆ. ಐ ಹ್ಯಾವ್ ನೋ ಟೈಮ್ ಟು ವೇಸ್ಟ್ ಟು ಸಚ್ ಆ್ಯಸ್ ಯು, ಆನ್ ಸಚ್ ಆ್ಯಸ್ ಯು. ನಿನ್ನಂಥ ಕೆಲಸ ಮಾಡಲಾರ್ದವನ ಮೇಲೆ ನಾನು ಟೈಮ್ ವೇಸ್ಟ್ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ನಾನು ಹೋಗ್ತಾ ಇದ್ದೀನಿ ಅಂತ ಅವಳು ಹೊರಟೋಗ್ಬಿಡ್ತಾಳೆ. ಸೊ ಇನ್ ಪ್ಯಾರಾಗ್ರಾಫ್ 20, ಬಟ್ ಹೌ ಕುಡ್ ಅ ಬ್ಯುಸಿ ಪರ್ಸನ್ ಗೆಟ್ ದ ಬೆಟರ್ ಆಫ್ ಒನ್ ಹೂ ಹ್ಯಾಡ್ ನಥಿಂಗ್ ಟು ಡೂ? ಎವ್ರಿ ಡೇ ದೇ ಮೆಟ್ ಆ್ಯಂಡ್ ಎವ್ರಿ ಡೇ ಹಿ ಸೆಡ್ ಟು ದ ಗರ್ಲ್ ಆಫ್ ಸೈಲೆಂಟ್ ಟೊರೆಂಟ್, ಗಿವ್ ಮಿ ಒನ್ ಆಫ್ ಯುವರ್ ಕ್ಲೇ ಪಿಕ್ಚರ್ಸ್, ಐ ಶಾಲ್ ಡ್ರಾ ಪಿಕ್ಚರ್ಸ್ ಆನ್ ಇಟ್. ಸೊ ಎವ್ರಿ ಡೇ ಅವನಿಗೇನು ಮಾಡೋಕ್ಕೆ ಕೆಲಸನೇ ಇಲ್ಲ ಅವನಿಗೆ. ಸೊ ಈಗ ಅವನ ಒಬ್ಬ ಬ್ಯುಸಿ ಪರ್ಸನನ್ನು, ಬ್ಯುಸಿ ಇರಲಾರ್ದಂಥ ಪರ್ಸನನ್ನು ನೀವು ಯಾವ ರೀತಿಯಾಗಿ ಬೆಟರ್ ಮಾಡೋದಕ್ಕೆ ಸಾಧ್ಯ? ನೀವು ಯಾವ ರೀತಿಯಾಗಿ, ಅವನು ಕಂಟಿನ್ಯೂಸ್ಲಿ ಅವಳಿಗೆ ಅದನ್ನೇ ಕೇಳ್ತಾ ಇರ್ತಾನೆ. ಸೊ ನನಗೊಂದು ಪಿಕ್ಚರ್ ಕೊಡು, ನನಗೊಂದು ಪಿಕ್ಚರ್ ಕೊಡು, ನೀವು ಒಂದು ಬಿಂದಿಗೆ ಕೊಡು, ಒಂದು ಬಿಂದಿಗೆ ಕೊಡು. ಸೊ ಅವನ ಹತ್ರ ಭಾಳಷ್ಟು ಟೈಮ್ ಇತ್ತು ಬೇಗ ಮಾಡೋದಕ್ಕೆ, ಅವನ ಹತ್ರ ಬೇಕಾದಷ್ಟು ಟೈಮ್ ಇತ್ತು. ಆದರೆ ಬೇರೆಯವರಿಗೆ ಅಷ್ಟೊಂದು ಟೈಮ್, ಇವನಿಗೆ ಟೈಮ್ ಕೊಡೋದಕ್ಕೆ ಅವ್ರ ಹತ್ರ ಟೈಮ್ ಇರಲಿಲ್ಲ. ಸೊ ದಿನಾಲೂ ಆ ಹುಡುಗಿಗೆ ಅವನು ಫಾಲೋ ಅಪ್ ಮಾಡಿ ಒಂದು ಬಿಂದಿಗೆ ಕೊಡು, ಒಂದು ಬಿಂದಿಗೆ ಕೊಡು ಅಂಥೇಳಿ ಒಂದು ದಿವಸ ಕಡೆಗೆ ಅವಳು ಈಲ್ಡ್ ಆಗ್ತಾಳೆ. ದಟ್ ಈಸ್ ಇನ್ ಪ್ಯಾರಾಗ್ರಾಫ್ 21. ಎಟ್ ಲಾಸ್ಟ್ ದ ಗರ್ಲ್ ಅಗ್ರೀಡ್, ಶಿ ಈಲ್ಡೆಡ್ ಎಟ್ ಲಾಸ್ಟ್, ಶಿ ಗೇವ್ ಹಿಮ್ ಒನ್ ಆಫ್ ಹರ್ ಪಿಕ್ಚರ್ಸ್. ಸೊ ಇವನ ಕಾಟಕ್ಕೆ ಎವ್ರಿ ಡೇ ಕೇಳಿ 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 ಅವಳಿಗೆ ಕೇಳ್ಕೊಳ್ಳೋದಕ್ಕಾಗೋದಿಲ್ಲ ಅವನ ರಿಕ್ವೆಸ್ಟನ್ನು. ಸೊ ಒಂದಿನ ಒಂದು ಬಿಂದಿಗೆನ ಅವನಿಗೆ ಅವಳು ಕೊಟ್ಬಿಡ್ತಾಳೆ. ಸೊ ದ ಮ್ಯಾನ್ ಸ್ಟಾರ್ಟೆಡ್ ಪೇಂಟಿಂಗ್. ಹಿ ಡ್ರೂ ಲೈನ್ ಆಫ್ಟರ್ ಲೈನ್, ಹಿ ಪುಟ್ ಕಲರ್ ಆಫ್ಟರ್ ಕಲರ್. ಸೊ ಅವ್ನು ಡ್ರಾಯಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅವನಿಗೆ ಸಿಕ್ತು ತನಗೇನು ಇಷ್ಟ ಇದ್ದದ್ದು ಮಾಡೋದಕ್ಕೆ. ಸೊ ಒಂದಾದಮೇಲೆ ಒಂದು ಲೈನ್ಗಳನ್ನ ಹೇಳ್ಕೊಂಡು ಅದರಲ್ಲಿ ಕಲರನ್ನು ಫಿಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವೆನ್ ಹಿ ಹ್ಯಾಡ್ ಕಂಪ್ಲೀಟೆಡ್ ಹಿಸ್ ವರ್ಕ್, the girl held up the picture and stared at his sides, her eyes puzzled. ಸೊ ಯಾವಾಗ ಅವನು ವರ್ಕನ್ನು ಕಂಪ್ಲೀಟ್ ಮಾಡಿದ್ಮೇಲೆ he brings that picture to the girl, and the painting was complete. She looked with amaze. She was full of surprise and confusion also. So students, will stop here. We will continue in part 3. Thank you.